ಏನು ಟಿ ವಿ ಹಾಕಿದರೆ ಸಾಕು, ನಮಗೂ ಕೂಡ ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ಕೂಡ ಅವರು ಹೇಳುವಂಥದ್ದು ನೋಡಿದರೆ ಇದೆಲ್ಲ ಸತ್ಯನೇ ಇರಬೇಕು ಅನ್ನೋ ಥರಕ್ಕೆ ನಂಬಿಕೆ ಹುಟ್ಟಿಸ್ಬಿಟ್ಟಿದ್ರು. ಕೆಲಸಕ್ಕೆ ಬಾರ್ದಿರೋನು, ಅವನಿಗೆ ಅಡ್ರೆಸ್ಸು ಮತ್ತೊಂದು ಇಲ್ಲದೇ ಇರುವಂಥ ವ್ಯಕ್ತಿ ಒಂದು ಶ್ರದ್ಧೆಯ ಭಕ್ತಿಯ ಕೇಂದ್ರದ ಬಗ್ಗೆ ಮಾತನಾಡಿದ ತಕ್ಷಣ SIT ತನಿಖೆ ಮಾಡ್ತೀನಿ ಅಂತ ಈ ಸರ್ಕಾರ ಹೇಳಿ ವಿಚಾರಣೆಗೆ ಕೊಟ್ರಲ್ಲ, ಅದು ನಿಜಕ್ಕೂ ಕೂಡ ಈ ರಾಜ್ಯದ ದುರಂತ. ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಅವನು SIT ತನಿಖೆ ಎಲ್ಲ ಮಾಡಿದ್ರಿ, ಆದರೆ ಅವನ ಮೇಲೆ ಒಂದು ಯೋಚನೆ ಮಾಡಲ್ಲ. ಆದರೆ ತಿಮ್ಮಾರೆಡ್ಡಿ ಮುಖ್ಯಮಂತ್ರಿನ ಕೊಲೆಗಾರ ಅಂದ ತಕ್ಷಣ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸರ್, ಇವಾಗೇನು ಕಳೆದ 15 ದಿನಗಳಿಂದ ಧರ್ಮಸ್ಥಳ ವಿಚಾರವಾಗಿ ಒಂದಿಷ್ಟು ಗೊಂದಲಗಳು ಅಥವಾ ಏನು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಒಬ್ಬ ಅನಾಮಿಕ ದೂರುದಾರ ಏನು ಬಂದು ನಾನು ಅನೇಕ ಶವಗಳನ್ನು ಹೂತಿದ್ದೀನಿ ಅಂತ ಹೇಳಿದ್ದಾನೆ. ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು ಸರ್? ತಾವೊಬ್ಬರು BJP ವಕ್ತಾರರಾಗಿ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಭಾಗದ ಕರ್ನಾಟಕ ರಾಜ್ಯದ, ಅದರಲ್ಲೂ ಮಲೆನಾಡು ಭಾಗ ಮತ್ತು ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ದೇಶ ವಿದೇಶಗಳಲ್ಲಿ ಭಕ್ತರಿದ್ದಾರೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಏನು ಅಸಂಖ್ಯಾತ ಭಕ್ತರನ್ನ ಹೊಂದಿದ್ರು. ಭಕ್ತಿಯ ಶ್ರದ್ಧೆಯ ಕೇಂದ್ರವಾಗಿತ್ತು. ಎಷ್ಟೋ ಕುಟುಂಬಗಳು ಕೂಡ ನ್ಯಾಯ ಪಂಚಾಯಿತಿಯನ್ನು ಭಾಳಷ್ಟು ಕಡೆ ಇವತ್ತಿನ ರಾಜಕಾರಣಿಗಳಿಂದ ಹಿಡಿದು ನಮ್ಮ ತಾತ ಮುತ್ತಾತಂದರು ಏನಾರಾದರೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾನು ಇಲ್ಲಿಂದನೇ ಕೈ ಮುಗಿತೇನೆ, ಇಲ್ಲೇ ಮುಡುಪನ್ನು ಕಟ್ತೇನೆ, ಅದು ಹೇಗೆ ಅರಗಿಸ್ಕೊತೇನೆ, ಜಮೀನು ಇರ್ಬೋದು, ಹಲವಾರು ಹಣ ಕೊಟ್ಟಂಥ ವ್ಯಾಜ್ಯಗಳನ್ನು ಕೂಡ ಮಂಜುನಾಥನ ಸನ್ನಿಧಾನದಲ್ಲಿ ಬಗೆಹರಿಸುವಂಥದ್ದು ನಡೆದಿತ್ತು. ಅಂಥ ಒಂದು ಧಾರ್ಮಿಕ ಭಾವನೆಯನ್ನು, ನಂಬಿಕೆಯನ್ನು ಅಪನಂಬಿಕೆಗೊಳಿಸಿದರೆ ಹೋಗುವ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಅದರ ಉದ್ದೇಶ ಏನು ಅಂದರೆ, ಹಲವಾರು ವರ್ಷಗಳಿಂದ ಧರ್ಮಸ್ಥಳ ಬೆಳೀತಿರೋ ರೀತಿಯಿಂದ ಇರ್ಬೋದು, ಅಲ್ಲಿಯ ಯಾವುದೇ ಪಟ್ಟಬದ್ಧ ಹಿತಾಸಕ್ತಿಗಳು ಒಳಬರದಂಗೆ ಬೇರೆ ಏನು ಅನ್ಯ ಚಟುವಟಿಕೆಗಳನ್ನು ನಡೆಸಲಿಕ್ಕೂ ಸಹ ಬಿಡದೆ ಬೇರೆ ಧರ್ಮದವರು ಬಂದು ಕೂಡ ತಲೆ ಎತ್ತಲಿಕ್ಕೆ ಆಗಲೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಅವ್ರು ಎಲ್ಲೂ ಧರ್ಮಸ್ಥಳದ ಬಾಗಿಲಿಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದರು, ಹಿಂದೂಗಳನ್ನು ಕೆಲವೊಂದಿಷ್ಟು ಜನ ತಮ್ಮ ಹೊಟ್ಟೆಪಾಡಿಗೆ ಕೆಲವು ಹಿಂದೂಗಳನ್ನು ಏನು ಇವತ್ತು ಪ್ರೊವೊಕೇಟ್ ಮಾಡಿದ್ದಾರೆ, ಅವರು ಅಂಥವ್ರನ್ನ ಎತ್ತು ಕಟ್ಟಿ ಅವರಿಗೆ ಹಣದ ಆಸೆಯನ್ನು ತೋರಿಸಿ ಇಲ್ಲ ಸಲ್ಲದ ಆರೋಪವನ್ನು ಮಂಜುನಾಥನ ಬಗ್ಗೆ ಧರ್ಮದರ್ಶಿಗಳಾದಂಥ ವೀರೇಂದ್ರ ಪೂಜಾ ಕಾವಂತರಾದಂಥ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಅಪಪ್ರಚಾರವನ್ನು ದೂಡಿ ಏನು ಟಿ ವಿ ಹಾಕಿದರೆ ಸಾಕು, ನಮಗೂ ಕೂಡ ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ಕೂಡ ಅವರು ಹೇಳುವಂಥದ್ದು ನೋಡಿದರೆ ಇದೆಲ್ಲ ಸತ್ಯನೇ ಇರಬೇಕು ಅನ್ನೋ ಥರಕ್ಕೆ ನಂಬಿಕೆ ಹುಟ್ಟಿಸ್ಬಿಟ್ಟಿದ್ರು. ಆದರೆ ಈ ದೇಶದ ದುರಂತ, ಈ ರಾಜಕೀಯದ ದುರಂತ ಹೆಂಗೆ ಅಂದರೆ, ಯಾರೋ ಒಬ್ಬ ಯಕಶ್ಚಿತ್ ಕೆಲಸಕ್ಕೆ ಬಾರ್ದಿರೋನು, ಅವನಿಗೆ ಅಡ್ರೆಸ್ಸು ಮತ್ತೊಂದು ಇಲ್ಲದೇ ಇರುವಂಥ ವ್ಯಕ್ತಿ ಒಂದು ಶ್ರದ್ಧೆಯ ಭಕ್ತಿಯ ಕೇಂದ್ರದ ಬಗ್ಗೆ ಮಾತನಾಡಿದ ತಕ್ಷಣ SIT ತನಿಖೆ ಮಾಡ್ತೀನಿ ಅಂತ ಈ ಸರ್ಕಾರ ಹೇಳಿ ವಿಚಾರಣೆಗೆ ಕೊಟ್ರಲ್ಲ, ಅದು ನಿಜಕ್ಕೂ ಕೂಡ ಈ ರಾಜ್ಯದ ದುರಂತ. ಮಂಜುನಾಥನ ಬಗ್ಗೆ ಅವ್ರಿಗೆ ಎಷ್ಟೆಲ್ಲ ಗೌರವ ಇದೆ. ಇವತ್ತು ನೋಡಿ, ಮಂಜುನಾಥನಿಗೆ ಹೋಗಿ ಕೈ ಮುಗಿಯೋದೇನು ಹೇಳ್ತೀರಿ, ನಾವು ಮಂಜುನಾಥನನ್ನು ಆ ಥರ ಆಗಿಂದಿಲ್ಲ, ಈ ಥರ ಅಂದಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಸರ್ಕಾರ ತನಿಖೆ ಕೊಡಬೇಕಾದ್ರೆ ಅವರಿದ್ದಂಥ ಶಾಸಕರು ಇರ್ಬೋದು, ಆ ಸರ್ಕಾರ ಇರ್ಬೋದು, ಯೋಚನೆ ಮಾಡಬೇಕಾಗಿತ್ತಲ್ವಾ. ಆದರೆ ಬೇರೆ ಈಗ ಏನು ನಮ್ಮ ಧರ್ಮದ ಬಗ್ಗೆ ಬೇರೆ ಧರ್ಮದವನು ಎಷ್ಟೆಲ್ಲ ಕಾಮೆಂಟ್ ಮಾಡ್ತಾನೆ, ಯಾರಾದರೂ ತುಟಿ ಬಿಚ್ಚಿ ಮಾತಾಡೋದಿಲ್ಲ. ಅದೇ ಅನ್ಯ ಧರ್ಮದ ಬಗ್ಗೆ ಮಾತಾಡಿದ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ ಒಂದು ಪೋಸ್ಟರಿಗೆ ಎಷ್ಟೆಲ್ಲ ದುರಂತ ನಡೀತು. ಬೆಂಗಳೂರಿನಲ್ಲಿ ಹಲವಾರು ದುರಂತ ನಡೀತು, ಮಂಗಳೂರುಗಳಲ್ಲೂ ಹಲವಾರು ದುರಂತ ನಡೀತು. ಆದರೆ ನಮ್ಮ ಶ್ರದ್ಧೆಯ ಕೇಂದ್ರದ ಬಗ್ಗೆ ಗದಾಪ್ರಹ ಮಾಡಿದರೆ ಯಾವೊಬ್ಬ ಸಂಘಟನೆನೂ ಮಾತಾಡಲಿಲ್ಲ, ಯಾವೊಬ್ಬ ಬುದ್ಧಿಜೀವಿನೂ ಮಾತಾಡಲಿಲ್ಲ, ಯಾರೂ ಮಾತಾಡಲೇ ಇಲ್ಲ, ಯಾವ ಪರಿಸರವಾದಿಗಳು ಬರಲಿಲ್ಲ. ಬೇಕಾಗಿಲ್ಲ ಅವ್ರಿಗೆ, ತಮ್ಮ ಧರ್ಮ ಉಳಿಸ್ಕೊಳೋದ್ರ ಬಗ್ಗೆ ಆಸಕ್ತಿ ಇಲ್ಲ. ಇವತ್ತಿಗೆ ಅದ್ರ ಅರಿವಾಗಲ್ಲ. ನಮ್ಮ ಜೀವನ ಮುಗಿತಾ ಬಂದರೂ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ನಮ್ಮ ಧರ್ಮ ನಶಿಸಿ ಹೋಗುತ್ತೆ, ನಮ್ಮ ಮಕ್ಕಳು ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋ ಪರಿಜ್ಞಾನ ಈ ಇವತ್ತಿನ ರಾಜಕಾರಣಿಗಳಿಂದ ಹಿಡಿದು ಏನು ನಾವು ಸೋಕಾಲ್ಡ್ ಬುದ್ಧಿಜೀವಿಗಳು ಅಂತ ಹೇಳ್ತಾರೆ ಅವ್ರಿಗೂ ಕೂಡ ಇದಿಲ್ಲ. ಇವತ್ತು ಅವರು ಮುಗಿಸಿ ಹೋಗ್ತಾರೆ, ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರಲ್ಲ, ಆ ಕರ್ಮ ನಿಮಗೆ ತಟ್ಟುತ್ತೆ. ಹಾಗಾಗಿ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪುಟಿದ ಚಿನ್ನದಂತೆ ವಾಪಸ್ಸು ಬಂದಿದೆ. ಇವರು ಏನೆಲ್ಲ ಹೇಳಿದರು ಅಲ್ಲಿ ಆ ಕ್ಷೇತ್ರದ ಅಣ್ಣಪ್ಪ ಸ್ವಾಮಿ ಎಂದಿಗೂ ಕೂಡ ಆ ಕ್ಷೇತ್ರವನ್ನು ಕೈ ಬಿಡೋದಿಲ್ಲ. ಏನು ಆ ಧರ್ಮದ ಬಗ್ಗೆ, ವೀರೇಂದ್ರ ಹೆಗಡೆಯವರ ಬಗ್ಗೆ, ಮಂಜುನಾಥ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡಿದಾರಲ್ಲ, ನೀವು ನೋಡ್ತಾ ಇರಿ. ಈಗ 1 ತಿಂಗಳಿಗೆ ಇಷ್ಟ ಆಗಿದೆ, ಇನ್ನೊಂದು ತಿಂಗಳು 2 ತಿಂಗಳು 6 ತಿಂಗಳಲ್ಲಿ ಅವರೆಲ್ಲ ಏನಾಗಿ ನಶಿಸಿ ಹೋಗ್ತಾರೆ ಅಂತ ಕಾದು ನೋಡಿ. ಆ ಸ್ಥಳದ ಮಾಹಿತ್ಮೆ ಇದೆ. ತನು ಮನ ಧನನೆಲ್ಲ ಅರ್ಪಿಸಿ ಸೇವೆ ಮಾಡೋಂಥ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರಿದ್ದಾರೆ. ಆ ಭಕ್ತಿಯ ಸಂಕೇತ ಇವತ್ತು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಆ ಮಂಜುನಾಥ ಸ್ವಾಮಿಯೇ ನಮ್ಮ ಧರ್ಮವನ್ನು ಕಾಪಾಡ್ತಾ ಇದ್ದಾನೆ, ಬೇರೆ ಯಾರೂ ಕಾಪಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಅವರಿಗೆ ಬರೀ ಪನಿಷ್ಮೆಂಟ್ ಕೊಡೋದಂತ ಅವರೊಬ್ಬನಿಗೆ ಹೇಳ್ತಾ ಇಲ್ಲ ನಾನು. ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನಡೀತಾ ಇದೆ ಅಂಥವ್ರನ್ನೆಲ್ಲ
ಶಿಕ್ಷೆ ಕೊಟ್ಟಿದ್ರೆ, ನಮ್ಮ ಶಿಕ್ಷೆ ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಶಿಕ್ಷೆ ಕೊಟ್ಟರೆ, ಇನ್ನೊಬ್ಬ ಕೂಡ ಧರ್ಮದ ಹೆಸರಿನಲ್ಲಿ, ಪವಿತ್ರ ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದನ್ನು ತಪ್ಪಿಸ್ತಾನೆ. ಹಾಗಾಗಿ ಸರ್ಕಾರ ಅವ್ರನ್ನ ಎಚ್ಚೆತ್ತುಕೊಂಡು ಅವರ ಒಂದು ತಕ್ಕ ಶಾಂತಿನ ಮಾಡಬೇಕು. ಯಾರು ಈಗ ನೋಡಿ, ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಅವನ SIT ತನಿಖೆ ಎಲ್ಲ ಮಾಡಿದ್ರಿ, ಆದರೆ ಅವನ ಮೇಲೆ ಒಂದು ಯೋಚನೆ ಮಾಡಲಿಲ್ಲ. ಆದರೆ ತಿಮ್ಮಾರೆಡ್ಡಿ ಮುಖ್ಯಮಂತ್ರಿನ ಕೊಲೆಗಾರ ಅಂದ ತಕ್ಷಣ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಎಂಥ ವಿಚಿತ್ರ ನೋಡಿ. ನಾವು ದೈವ ಸಂಭೂತಿ, ದೈವ ರೂಪದಲ್ಲಿ ನೋಡುವಂಥ ವೀರೇಂದ್ರ ಹೆಗ್ಡೆ ಅವರಿಗಾಗಲಿ, ಧರ್ಮಸ್ಥಳಕ್ಕಾಗಲಿ ಆ ಥರ ಅವಮಾನ ಮಾಡಿದಾಗ ಯಾರೂ ಮಾತಾಡಲೇ ಇಲ್ಲ. ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ನಿಮಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಸಿದ್ದರಾಮಯ್ಯನವರೇ. ಹಾಗಾಗಿ ಇನ್ನಾದರೂ ಕೂಡ ಇವರು ಅಂತಲ್ಲ, ಇನ್ನೊಂದು ಕ್ಷೇತ್ರದಲ್ಲಿ, ನಮ್ಮ ಹಿಂದೂಗಳ ಧಾರ್ಮಿಕ ಭಕ್ತಿಗಳ ಕ್ಷೇತ್ರಗಳಲ್ಲಿ ಏನನ್ನಾದರೂ ಈ ಥರ ಸಮಸ್ಯೆಯನ್ನು ಒಡ್ಡುವಂಥ ಸಂದರ್ಭದಲ್ಲಿ ರಾಜಕಾರಣವನ್ನು ಮರೆತು ನಮ್ಮ ಹಿಂದೂ ಧರ್ಮ, ಈ ದೇಶ ರಾಜ್ಯ ಉಳುವ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿಮ್ಮನ್ನು ಆಗ್ರಹಿಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.